ಅದಕ್ಕಾಗಿ ಭಾರತವನ್ನು ಯುದ್ಧ ಮಾಡಿ ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನೇನು ನಮ್ಮ ಪಾಕಿಸ್ತಾನ ಜೊತೆಗೆ ಯಾವುದೇ ಸಂಬಂಧ ಇಲ್ಲ ಅನ್ನುವಂಗೆ ಮಾತಾಡಿದ್ದಾರೆ. ಇದರ ಅರ್ಥ ಯುದ್ಧಕ್ಕೆ ರೆಡಿ ಆಗಿಬಿಡ್ರಪ್ಪ, ನೀವು ಅವ್ರನ್ನು ಭಯೋತ್ಪಾದನೆ ಖುಲ್ಲಾ ಮಾಡಿಬಿಡ್ರಿ ಅನ್ನುವಂಥ ಮಾತನ್ನು, ಆ ಪ್ರದೇಶನ ಸ್ವಚ್ಛ ಮಾಡಿಬಿಡ್ರಿ ಅನ್ನೋ ಮನಸ್ಥಿತಿ ಬಂದಿತ್ತಿದ್ದಾರೆ ಹಿಂದೆ. ಹೀಗಾಗಿ ಈ ಸಮರಾಭ್ಯಾಸಕ್ಕೆ ಎಲ್ಲದ ಮಹತ್ವ ಬಂದದ್ದು. ಆದರೆ ಅದೇ ಕಾಲಕ್ಕೆ ಒಂದು ಯಾವುದೋ ಮೂಲೆಯಲ್ಲಿ ಅಣ್ವಸ್ತ್ರ ಅವ್ರು ಬೆಳೆಸಿದ್ರೆ ಹೆಂಗೆ ಅನ್ನುವಂಥದ್ದು ಎಲ್ಲ ರಾಷ್ಟ್ರಗಳಿಗೂ ಅದು ಭಯ. ಕೇವಲ ಭಾರತಕ್ಕಷ್ಟೇ ಅಲ್ಲ, ಭಾರತಕ್ಕೆ ಅದು ಅನುಭವಿಸುವಂಥದ್ದು. ಅದೇ ಕಾಲಕ್ಕೆ ಭಾರತ ಆದರೂ ಸಹಿತ ಈಗ ಆ ದಿಶೆಯಲ್ಲಿ ತನ್ನದೇ ಅಂತ ಏನೋ ಒಂದು ಸೀಕ್ರೆಟ್ ಆದಂಥ ವ್ಯವಹಾರಗಳನ್ನು ಅಥವಾ ಮಾನಸಿಕ ಪದ್ಧತಿಯನ್ನು ಅದು ತಯಾರಿ ಮಾಡ್ಕೊಳ್ತಾ ಇದೆ ಅಂತ. ಈ ನೆಲೆಯಲ್ಲೇ ಈ ಸ್ವರಕ್ಷಣೆ ತಾಲೀಮು ಮಾಡೋದು, ಅದರಲ್ಲೂ ಮುಖ್ಯವಾಗಿ ಅಣುಸ್ಥಾವರಗಳು, ಸೇನಾ ನೆಲೆಗಳು, ತೈಲ ಸಂಸ್ಕರಣಾ ಘಟಕಗಳು ಇವನ್ನೆಲ್ಲ ನಾವು ಉಳಿಸಬೇಕಾಗಿದೆ. ಜಲವಿದ್ಯುತ್ ಸ್ಥಾವರಗಳು ಸೇರಿದಂತೆ ಸೂಕ್ಷ್ಮ ತಾಣಗಳನ್ನು ಈ ಸಂದರ್ಭದಲ್ಲಿ ಮುಚ್ಚಲಾಗುತ್ತದೆ. ಈ ಭಾಳ ಮಹತ್ವದ ಏನಪ್ಪ ಅಂದರೆ ಇವೇನು ನಮ್ಮ ಇಂಪಾರ್ಟೆಂಟ್ ಸೂಕ್ಷ್ಮ ಸ್ಥಾನಗಳಿದಾವೆ ಅವುಗಳು ಮುಚ್ಚುವಂಥ ಕೆಲಸವನ್ನು ಶುರು ಮಾಡಿದ್ದಾರೆ. ಯಾಕಂದ್ರೆ ಅದಕ್ಕೆ ನಾಗರಿಕರು ಸಹಿತ ಯಾವ ರೀತಿಯಾಗಿ ಉಳ್ಕೋಬೇಕು ಅನ್ನುವಂಥ ಸಲಹೆ ಸೂಚನೆ ಸಹಿತ ಕೊಡ್ತಾ ಇದ್ದಾರೆ. ಈಗ ರಾಜ್ಯಗಳಿಗೆ ಈ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಅಣುಕು ತಾಲೀಮಿನಲ್ಲಿ ಜನರ ಸಕ್ರಿಯ ಪಾಲ್ಗೊಳ್ಳುವಿಕೆ ಇರುವಂತೆ ನೋಡಿಕೊಳ್ಳಬೇಕು. ಜನರು ಸಹಿತ ಇದರಲ್ಲಿ ಭಾಗವಹಿಸಬೇಕು, ತಿಳ್ಕೊಬೇಕು ಹೆಂಗಪ್ಪ ಇರ್ತದೆ ಅಂತ. ಯಾಕಂದ್ರೆ ಒಮ್ಮೆಲೆ ಅಟ್ಯಾಕ್ ಆದಾಗ ಗಾಬರಿ ಆಗೋಕ್ಕಿಂತಲೂ ಒಂದು ವೇಳೆ ಅಟ್ಯಾಕ್ ಆಗುವಂಥ ಪ್ರಸಂಗ ಬಂತು, ನಾವು ಏನು ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ವಿದ್ಯಾರ್ಥಿಗಳು, ಸರ್ಕಾರಿ ಹಾಗೂ ಖಾಸಗಿ ವಲಯದ ನೌಕರರು, ಆಸ್ಪತ್ರೆ ಸಿಬ್ಬಂದಿ, ರೈಲ್ವೆ ಮತ್ತು ಮೆಟ್ರೋ ಅಧಿಕಾರಿಗಳು ಪಾಲ್ಗೊಳ್ಳಬೇಕು. ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಅವರ ಪಾಲ್ಗೊಂಡು ಇದರ ಬಗ್ಗೆ ತಿಳ್ಕೊಂಡಿರ್ಬೇಕು. ಯುದ್ಧದ ಒಂದು ಎದುರು ಬಂದಾಗ ಯಾವ ರೀತಿಯಾಗಿ ಅದನ್ನು ಎದುರಿಸಬೇಕು ಅನ್ನುವಂಥದ್ದನ್ನು. ಜೊತೆಗೆ ಪೊಲೀಸರು, ಪ್ಯಾರಾಮಿಲಿಟರಿ ಮತ್ತು ಭದ್ರತಾ ಪಡೆಗಳ ಸಿಬ್ಬಂದಿ ಭಾಗವಹಿಸಬೇಕು. ಇವರು ಸಹಿತ ಭಾಗವಹಿಸುವಂಥದ್ದು ಅನಿವಾರ್ಯ ಅದ. ಕೇವಲ ನಮ್ಮ ಇಂಟರ್ನಲ್ ಪ್ರೊಟೆಕ್ಷನ್ ಅಷ್ಟೇ ಅಲ್ಲ, ಈಗ ಔಟ್ರಲ್ ಆದಂಥ ಅದು ಹೊರಗಿನ ಬಂದಂಥ ದಾಳಿಯನ್ನು ಸಹಿತ ತಡೆಯೋದಕ್ಕೆ ಏನು ಮಾಡಬೇಕು ಅನ್ನೋದು ಸಹಿತ ಅವ್ರು ತಾಲೀಮು ಮಾಡಲಿ. ಶತ್ರು ರಾಷ್ಟ್ರಗಳಿಂದ ವೈಮಾನಿಕ ದಾಳಿ ನಡೆದ ಸಂದರ್ಭದಲ್ಲಿ ಎಲ್ಲ ವಿದ್ಯುತ್ ದೀಪಗಳನ್ನು ನಂದಿಸಲಾಗುತ್ತದೆ. ಸಪೋಸ್ ಏನಾದರೂ ಅವ್ರದ್ದು ಮತ್ತು ಅಲ್ಲಿ ವಾಯು ದಾಳ ಅದ, ಅವರು ಸಡನ್ನಾಗಿ ಅಟ್ಯಾಕ್ ಮಾಡಿದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅದರಲ್ಲಿ ಮುಖ್ಯವಾಗಿ ವಿದ್ಯುತ್ ದೀಪಗಳನ್ನು ನಂದಿಸಲಾಗುತ್ತದೆ ಮತ್ತು ಪ್ರಮುಖ ಸ್ಥಾವರ ಘಟಕಗಳನ್ನು ಮುಚ್ಚಲಾಗುತ್ತದೆ. ಅಣು ಸ್ಥಾವರ ಇರ್ಬೋದು ಮತ್ತು ಅದನ್ನು ಮುಚ್ಚುವಂಥದ್ದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈ